ಅಗದಿ ಕಡಿಮೆ ಅಂದ್ರೆ ಇದು ಒಮ್ಮೆ 8 ರೂಪಾಯಿ ಮಟ್ಟ ಹೋಗಿರ್ತದೆ. ನಾವು ಬೇಸಿಕ್ ಒಬ್ಬ ಫಾರ್ಮರ್ ಆಗಿ ನಾವು ಒಂದು ಸೆಟ್ ಮಾಡ್ಕೋಬೇಕು, ಇಷ್ಟ ಪ್ರೈಸಿಗೆ ನಾವು ಮಾರ್ತೀನಿ ಅಂತೇಳಿ. ಅದು ಕೆಳಗಡೆ ಬಂದ್ರೆ ಮಾಡ್ಕೊಳಂಗಿಲ್ಲ ಅಂತೇಳಿ ನಾವು ₹5 ಮಿನಿಮಮ್ ಮಾಡ್ತೀವಿ. ಮ್ಯಾಕ್ಸಿಮಮ್ 12-15 ರೂಪಾಯಿ ಮಟ್ಟ ಅಂತೂ ನಮ್ಗೆ ಸೀಸನ್. ಆಫ್ ಸೀಸನ್ನಾಗ ನಿಮ್ಗೆ ಬೇಡಿಕೆ ಇರೋದಿಲ್ಲ, ನಿಮ್ಮ ರೆಗ್ಯುಲರ್ ಫ್ಲೋರಿಸ್ಟ್ನವ್ರು ಅಷ್ಟೇ ಇರ್ತಾರೆ. ನಿಮ್ಗೆ ಸೀಸನ್ ಬಂದ ಕೂಡಲೇ ಕಲ್ಯಾಣ ಮಂಟಪ ಡೆಕೋರೇಷನ್ ಆಮೇಲೆ ಎಲ್ಲ ಕಡೆ ಡೆಕೋರೇಟರ್ಸ್ ನಿಮ್ಗೆ ಜಾಸ್ತಿ ಆಗ್ತಾರೆ. 2009ರಿಂದ ಜರ್ಬ್ರಾ ಪುಷ್ಪ ಕೃಷಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇನ್ನು ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ನಾವು ಕಟ್ ಫ್ಲವರ್ ಕಲ್ಟಿವೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಜಾಬಿಗೆ ಎಲ್ಲಿಯೂ ನಾನು ಹೋಗಲಿಲ್ಲ. ಆಮೇಲೆ ನಮ್ಮ ಕಡೆ 7 to 8 ಲೇಬರ್ಸ್ ನಮ್ಮ ಕಡೆ ಇದಕ್ಕೆ ಪುಷ್ಪ ಕೃಷಿಗೆ ಅಂತ ಇದ್ದಾರೆ. ಆಮೇಲೆ ನಾವು ಇಲ್ಲಿ ಬರೋ ಕಟ್ ಫ್ಲವರ್ಸ್ನ ಇಲ್ಲಿ ಹುಬ್ಳಿ ಧಾರವಾಡ ಮತ್ತು ಬೆಂಗಳೂರಿಗೆ ಇದು ಮಾಡ್ತೇವೆ. ಸೀಸನ್ನೊಳಗೆ ನಮ್ಗೆ ಇಲ್ಲಿ ಹುಬ್ಳಿ ಧಾರವಾಡಕ್ಕೆ ನಾವು ಮಟೀರಿಯಲ್ನ ಕೊಡ್ತೇವೆ. ಆಮೇಲೆ ಇಷ್ಟೆಲ್ಲ ಕಮರ್ಷಿಯಲ್ ಇವೆಲ್ಲ ಲ್ಯಾಂಡ್ ಆದ್ರೂ ಇವತ್ತಿಗೂ ಪುಷ್ಪ ಕೃಷಿ ನಮಗೆ ಎಕನಾಮಿಕಲಿ ವಯಬಲ್ ಆಕೈತಿ. ಬೇರೆ ನಮ್ಗೆ ವೆಜಿಟೇಬಲ್ ಕಲ್ಟಿವೇಷನ್ ಇದೆಲ್ಲ ನೋಡಿದ್ರೆ ಪುಷ್ಪ ಕೃಷಿ ನಿಮಗೆ ಎಕನಾಮಿಕಲಿ ಫಿಸಿಬಲ್ನೂ ಆಕೈತಿ. ಆಮೇಲೆ ನಿಮ್ಗೆ ಒಂದು ಜಾಬ್ಗೆ ಏನು ಬೇಕು ಇನ್ಕಮ್ ಅದು ನಿಮ್ಗೆ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ದುಡಿಬೋದು. ಇದು 12 ಗುಂಟೆ ಐತಿ ನಿಮ್ಗೆ ನಮ್ಮದು ಇಲ್ಲಿ ಜರ್ಬ್ರಾ ಕಟ್ ಫ್ಲವರ್ ಮಾಡ್ತಾ ಇರೋದು. ಇದರಲ್ಲಿ ಆಲ್ಮೋಸ್ಟ್ ನಿಮ್ಗೆ 7,500 to 8,000 ಜರ್ಬ್ರಾ ಪ್ಲ್ಯಾಂಟ್ಸ್ ಅದಾವೆ. ಇಲ್ಲಿ ಒಂದು 7 to 8 ಕಲರ್ ಶೇಡ್ಸ್ ಅದಾವೆ. ಮೇನ್ 5 ಕಲರ್ಸು, ಅದರಲ್ಲಿ ನಿಮಗೆ 2 ಶೇಡ್ಸ್ ಸಿಗ್ತವೆ ವಿತ್ ಬ್ಲ್ಯಾಕ್ ಸೆಂಟ್ರ್ ಗ್ರೀನ್ ಸೆಂಟ್ರ್ ಅಂತ ಹೇಳಿ. ಬೇಸ್ಡ್ ಆನ್ ಡಿಮ್ಯಾಂಡ್ ನೀವು ಅದನ್ನ ಹಾರ್ವೆಸ್ಟ್ ಮಾಡಿ ಇನ್ನು ಕೊಡೋದು. ನಿಮ್ಗೆ ಸೀಸನ್ ಒಳಗೆ ಡೈಲಿ ಮೆಟೀರಿಯಲ್ ಡಿಸ್ಪ್ಯಾಚ್ ಆಗ್ತಿರ್ತೈತಿ. ಡೈಲಿ ಎಷ್ಟು ಸಿಗ್ತದೆ? ಡೈಲಿ ನಿಮ್ಗೆ ಸೀಸನ್ ಒಳಗೆ 800 to 900 ಫ್ಲವರ್ಸ್ ಬರ್ತಾವೆ. ಒಮ್ಮೊಮ್ಮೆ 1000 ಇದನ್ನು ಪ್ಲ್ಯಾಂಟ್ಸ್ KF ಬಯೋ ಪ್ಲ್ಯಾಂಟ್ಸ್ ಪೂನಾಲಿಂದ ತರಿಸಿವ್ರಿ. ನಿಮ್ಗೆ ಯಾವ ಕಲರ್ಸ್ ಬೇಕನ್ನೋದು ನೀವು ಪ್ರೇಯರ್ ಬುಕ್ಕಿಂಗ್ ಮಾಡಬೇಕು ಒಂದು 3 ತಿಂಗಳ ಮುಂಚೆ. ನಮಗೆ ಮಾರ್ಕೆಟ್ನಾಗ ಫಾಸ್ಟ್ ಹೋಗೋದಂದ್ರೆ ಯೆಲ್ಲೋ ವೈಟ್ ಮತ್ತು ಆರೆಂಜು ರೆಡ್ ಸ್ವಲ್ಪ ಕಮ್ಮಿ ಇದಾಕೈತಿ. ಯೆಲ್ಲೋ ಮತ್ತು ವೈಟಿಗೆ ಡಿಮಾಂಡ್ ಜಾಸ್ತಿ, ಯಾಕಂದ್ರೆ ಗ್ರೀನ್ ಫಿಲ್ಲರ್ ಮೆಟೀರಿಯಲ್ ಆ್ಯಸ್ ಎ ಬ್ಯಾಕ್ಗ್ರೌಂಡ್ ಯೂಸ್ ಮಾಡಿದಾಗ ಯೆಲ್ಲೋ ಮತ್ತು ವೈಟೇ ನಿಮಗೆ ಜಾಸ್ತಿ ಇದು ಮೂಮೆಂಟ್ ಆಕೈತಿ. ಇದರಲ್ಲೇ ಮತ್ತು ನಿಮ್ಗೆ 3-4 ಶೇಡ್ಸ್ ಅದಾವೆ. ಬ್ಲ್ಯಾಕ್ ಸೆಂಟ್ರು ಗ್ರೀನ್ ಸೆಂಟ್ರ್ ಅಂತ ಶೇಡ್ಸ್ ಅದಾವೆ. ಆಮೇಲೆ ಫಸ್ಟ್ ಗ್ರೇಡ್ ಫ್ಲವರ್ಸ್ ಯಾವಾಗಿದ್ರೂ ನಿಮ್ಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಮೇಂಟೆನೆನ್ಸ್ ಹೆಂಗೆ ಸರ್? ನಿಮ್ಗೆ ಡೈಲಿ ಬೇಸಿಸ್ನೊಳಗೆ ನಿಮ್ಗೆ ಅದು ಡಿಸೀಸ್ಡ್ ಲೀವ್ಸ್ನ ತೆಗಿತಿರ್ಬೇಕು. ನೀವು ಆಲ್ಟರ್ನೇಟ್ ಡೇ ಸ್ಪ್ರೇ ಮಾಡಬೇಕು. ಆಮೇಲೆ ಫರ್ಟಿಗೇಷನ್ ನೀವು ಆಲ್ಟರ್ನೇಟ್ ಡೇ ಮಾಡಬೇಕು. ವೀಕ್ಲಿ 1 ಟೈಮ್ ಕ್ಯಾಲ್ಸಿಯಂ ಕೊಡಬೇಕು. ಆಮೇಲೆ ಥ್ರಿಪ್ಸ್ ಮೈಟ್ಸನ್ನು ನೀವು ಕಂಟಿನ್ಯೂಸ್ ಇದನ್ನ ಚೆಕ್ ಮಾಡ್ತಿರ್ಬೇಕು. ಆ್ಯಸ್ ಎ ಪೆಸ್ಟ್ ಅಂತೇಳಿ ನೀವು ಅದನ್ನ ಚೆಕ್ ಮಾಡ್ತಿರ್ಬೇಕು. ಫಂಗಿಸೈಡ್ ನೀವು ರೆಗ್ಯುಲರ್ ಸ್ಪ್ರೇ ಇರಬೇಕು. ಏನು ಸ್ಪ್ರೇ ಹೊಡಿತೀರಿ ಸರ್? ಮಜ್ಜಿಗೆ ನಾವು ಇನ್ನು ಇಂಟಿಗ್ರೇಟೆಡ್ ಮಾಡ್ತೀವಿ. ಒಂದು ಸಲ ಒಂದಿಷ್ಟು ಕೆಮಿಕಲ್ಸು ಯೂಸ್ ಮಾಡ್ತೀವಿ. ಆಮೇಲೆ ಈಗ ಮಜ್ಜಿಗೆ ಆ ಟೈಪ್ನು ಸ್ಪ್ರೇ ಮಾಡ್ತೀವಿ. ನೀವು ಕೆಮಿಕಲ್ ಆದ್ರೆ ಕಾಸ್ಟಿಂಗ್ ಜಾಸ್ತಿ ಆಕೈತಿ. ಬರೀ ಆರ್ಗ್ಯಾನಿಕ್ ಇದಾದ್ರೂ ನಿಮ್ಗೆ ಕಂಟ್ರೋಲ್ ಬರೋಂಗಿಲ್ಲ, ಯಾಕಂದ್ರೆ ಹೊಸ ಪೆಸ್ಟ್ ಇವೆಲ್ಲ ಡಿಸೀಸಸ್ ಬಂದವು. ಹೀಗಾಗಿ ನಾವು ಇಂಟಿಗ್ರೇಟೆಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ಹೀಗಾಗಿ ನಮ್ಮದು ಫ್ರಮ್ ಲಾಸ್ಟ್ 12 years ನಮ್ಗೆ ಅಂಥ ಏನು ಮೇಜರ್ ಪ್ರಾಬ್ಲಮ್ ಬಂದಿಲ್ಲ ಇದರಲ್ಲಿ. ಒಂದ್ಸಲ ಎಷ್ಟು ಲೀಟರ್ ಮಜ್ಜಿಗೆ ಹೊಡಿ? ಒಂದು ಸಲ ಹೊಡೆದ್ರೆ ನಾವು 100 ಲೀಟರ್ಸ್ ಹೊಡಿತೀವಿ ರೀ. 12 ಗಂಟೆಗೆ 100 ಲೀಟರ್ಸ್ ಹೊಡಿತೀವಿ. ನಾವು ಆಲ್ಟರ್ನೇಟ್ ಡೇ ಸರ್, ಮಂಡೇ ವೆನ್ಸ್ಡೇ ಫ್ರೈಡೇ ವಾರದಲ್ಲಿ. ಅಂದ್ರೆ ನಿಮಗೆ ಕೆಮಿಕಲ್ ಮಾರ್ಕೆಟ್ನಲ್ಲಿ ಫಂಗಿಸೈಡ್ ಅಂದ್ರೆ ಕಾಸ್ಟ್ಲಿ ಆಗಿಬಿಡ್ತೈತಿ. ನಾವು ಇಲ್ಲೇನು ತೊಗೊಂಬಂದು ಮಜ್ಜಿಗೆ ತೊಗೊಂಬಂದು ಅದನ್ನ ನಾವು ಒಂದು 3-4 ದಿವಸ ಇಟ್ಟು ಅದನ್ನ ಸ್ಟೀರ್ ಮಾಡಿ ಅದನ್ನ ಮಜ್ಜಿಗೆನ ನಾವು ಡೈರೆಕ್ಟ್ ಸ್ಪ್ರೇ ಮಾಡ್ತೀವಿ. ಏನು ನೀರು ಕೂಡಿಸಿ ವಾಲ್ಯೂಮ್ ಮಾಡ್ಕೊತೀವಿ. ವಾಲ್ಯೂಮ್ ಮಾಡಿ ಅದನ್ನ ನಾವು ಡೈರೆಕ್ಟ್ ಸ್ಪ್ರೇ ಮಾಡಿಬಿಡ್ತೀವಿ. ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಬ್ಯಾಕ್ಟೀರಿಯಲ್ ಗ್ರೋತ್ ಬರೋಂಗಿಲ್ಲ, ಫಂಗಲ್ ಗ್ರೋತ್ ಬರೋಂಗಿಲ್ಲ. ನಿಮ್ಗೆ ಬೂದಿ ರೋಗ ಅಂತೇಳಿ ಹೊರಗಡೆ ಏನಂತಾರೆ ಅದು ನಿಮ್ಗೆ ಇನ್ಫೆಕ್ಷನ್ ಆಗೋದಿಲ್ಲ. ರೆಗ್ಯುಲರ್ ಮಾಡ್ಕೊತ ಹೋದ್ರೆ ನಿಮ್ಗೆ ಕ್ವಾಲಿಟಿ ಆಫ್ ದಿ ಫ್ಲವರ್ನು ನಮ್ಗೆ ಇಂಪ್ರೂವ್ಮೆಂಟ್ ನಮ್ಗೆ ಕಾಣಿಸ್ತದೆ. ಶೆಡ್ ಮೇಂಟೆನೆನ್ಸ್ ಹೆಂಗೆ ಸರ್? ನಿಮ್ಗೆ ಟಾಪ್ದು ಏನಿರ್ತೈತಲ್ಲ, ಟಾಪ್ ಪಾಲಿಶೀಟನ್ನು ನೀವು ಒನ್ಸ್ ಇನ್ 6 months ನೀವು ವಾಶ್ ಮಾಡ್ಬೇಕನ್ನ. ಸೊ ದಟ್ ನಿಮ್ಗೆ ಚಲೋ ಲೈಟ್ ಒಳಗಡೆ ಸಿಗ್ತೈತಿ. ಫ್ಲವರ್ ಕ್ವಾಲಿಟಿ ಜಾಸ್ತಿ ಬರ್ತೈತಿ. ನಂಬರ್ ಆಫ್ ಫ್ಲವರ್ಸ್ ಬರ್ಡ್ಸು ಜಾಸ್ತಿ ಸಿಗ್ತಾವೆ. ಅಂದರೆ ಇದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗೆ ಸಬ್ಸಿಡಿ ಐತ್ರಿ. 50% ಜನರಲ್ ಮೆಟಿಗೆ ಸಬ್ಸಿಡಿ. ಸಬ್ಸಿಡಿ ಇದೆ. ನಮಗಂತೂ ಸಬ್ಸಿಡಿ ಕೊಟ್ಟಾರ ಮತ್ತು ಅವ್ರ ಕಡೆಯಿಂದ ಕೋಆಪ್ರೇಷನು ಮಾಡ್ಯಾರ. ಸಬ್ಸಿಡಿ ಐತ್ರಿ. ರೈತರು ಏನಾರು ಮಾಡ್ಕೊಂಡ್ರು ಅವ್ರಿಗೆ ಇದು ಒಳ್ಳೆ ಇದಾಕೈತಿ. ಮತ್ತು ಗೌರ್ಮೆಂಟ್ಲಿಂದ್ರೂ ಸಬ್ಸಿಡಿ ಐತಿ. ನಿಮ್ಗೆ ಹೆಲ್ಪ್ನು ಮಾಡ್ತಾರೆ ಅವರು. ಈಗ ಸರ್ ಜಾಬ್ ಬಿಟ್ಟು ನೀವು ಇದಕ್ಕೆ ಬಂದ್ರಿ, ಈಗ ಹೆಂಗೆ 1 ವರ್ಷಕ್ಕೆ ಎಷ್ಟು ಇನ್ಕಮ್ ಮಾಡ್ತೀರಿ? ಆಮೇಲೆ ಎಷ್ಟು ಜನ ಉದ್ಯೋಗ ಕೊಟ್ಟಿದ್ರಿ ಕಂಟಿನ್ಯೂ? ಇದರಲ್ಲಿ ನಿಮ್ಗೆ ಒಂದು ಸರಾಸರಿ ಒಂದು 7-8 ಮಂದಿ ಕೆಲಸ ಮಾಡ್ತಾರೆ. 7-8 ಮಂದಿ ಕೆಲಸ ಮಾಡ್ತಾರೆ. ನಿಮ್ಗೆ ನಂಬರ್ ಆಫ್ ಫ್ಲವರ್ಸ್ ಜಾಸ್ತಿ ಬಂತಂದ್ರೆ ಇಕ್ವಿವೆಲೆಂಟ್ ಟು ಜಾಬ್ ನಿಮ್ಗೆ ಇದು ಆಗೇ ಆಕೈತಿ. ಆಮೇಲೆ ನೀವು ಇದರಲ್ಲಿ ವರ್ಕ್ ಮಾಡೋದಷ್ಟು ನಿಮಗಿದು. ಆಮೇಲೆ ಮಾರ್ಕೆಟ್ ಅಂತೂ ನಿಮ್ಗೆ ವೆರಿ ವೈಡ್ ಮಾರ್ಕೆಟ್ ಐತಿ. ವೆಜಿಟೇಬಲ್ಸ್ ಗತಿ ಆಗಂಗಿಲ್ಲ. ನೀವು ಎಲ್ಲಿ ಬೇಕಾದಲ್ಲಿ ಫ್ಲವರ್ಸ್ ಮಾರ್ಬೋದು. ನೀವು ಆಲ್ಮೋಸ್ಟ್ ಹೈದರಾಬಾದ್ ಮಟ್ಟ ಇದಕ್ಕೆ ಡಿಮಾಂಡ್ ಇರ್ತೈತಿ. ನೀವೆಲ್ಲಾದರೂ ಕಳಿಸ್ಬೋದು. ವರ್ಷ ಬಿಡ್ತೀವಿ ವ್ಯಾಪಾರಕ್ಕೆ. ಒಂದ್ಸಲ ಕಟ್ ಮಾಡಿದ್ರೆ ಎಷ್ಟು ದಿವಸ ತಡೀಬೋದು? ಇದು 7 to 8 days ಇರ್ತೈತಿ. ನೀವು ಅದನ್ನ 7 to 8 daysನಾಗ ನಿಮ್ಗೆ ಎಲ್ಲಿ ಬೇಕಲ್ಲಿ ಶಿಪ್ ಮಾಡಿಬಿಡೋದು ಮಟೀರಿಯಲ್. ಎಕ್ಸ್ಪೋರ್ಟ್ ಹೆಂಗೆ ಮಾಡ್ತೀವಿ? ನೀವಿನ್ನು ಪ್ಯಾಕ್ಡ್ ಪ್ಲಾಸ್ಟಿಕ್ ಸ್ಲೀವ್ಸ್ನಾಗ ಮಾಡಿ 10 ಫ್ಲವರ್ದು ಒಂದು ಬಂಡಲ್ ಮಾಡ್ತೇವೆ. ಬೇಸ್ಡ್ ಆನ್ ಕಲರ್ಸ್ ಅವ್ರಿಗೆ ಡಿಮಾಂಡ್ ಪ್ರಕಾರ ನಾವು ಅವ್ರಿಗೆ ಮಟೀರಿಯಲ್ ಕೊಡ್ತೇವೆ. ನಾವು ಇಲ್ಲಿಂದ ಬೆಂಗಳೂರಿಗೆಲ್ಲ ನಾವು ಅಲ್ಲಿಂದ ಮಟೀರಿಯಲ್ಗೆ ಹಾಕಿ ನಾವು ಕಳಿಸ್ತೀವಿ. ಉಳ್ಕಿದ್ದು ರಿಟೇಲ್ ಫ್ಲೋರಿಸ್ಟ್ ಇಲ್ಲೇ ಬಂದು ಹೋಯ್ತಾರೆ. ಮ್ಯಾಕ್ಸಿಮಮ್ ಎಷ್ಟು ರೇಟ್ ಬರುತ್ತೆ? ಮಿನಿಮಮ್ ಎಷ್ಟು? ಅಗದಿ ಕಡಿಮೆ ಅಂದ್ರೆ ಇದು ಒಮ್ಮೆ 8 ರೂಪಾಯಿ ಮಟ್ಟ ಹೋಗಿರ್ತೈತಿ.
ನಾವು ಬೇಸಿಕ್ ಒಬ್ಬ ಫಾರ್ಮರಾಗಿ ನಾವು ಒಂದು ಸೆಟ್ ಮಾಡ್ಕೋಬೇಕು, ಇಷ್ಟ ಪ್ರೈಸಿಗೆ ನಾವು ಮಾರ್ತೇನಂತೆ. ಅದ್ರ ಕೆಳಗಡೆ ಬಂದ್ರೆ ನಾವು ಕೊಡಂಗಿಲ್ಲ ಅಂತೇಳಿ ನಾವು ₹5 ಮಿನಿಮಮ್ ಮಾಡ್ತೇವೆ. ಮ್ಯಾಕ್ಸಿಮಮ್ 12-15 ರೂಪಾಯಿ ಮಟ್ಟ ಅಂತೂ ನಮ್ಗೆ ಹೋಗ್ತೈತೆ ಸೀಸನಲ್ಲಿ ಹೋಗ್ತೈತೆ. ಜಾಸ್ತಿ ಆಫ್ ಸೀಸನ್ಯಾಗ ನಿಮ್ಗೆ ಬೇಡಿಕೆ ಇರುವುದಿಲ್ಲ, ನಿಮ್ಮ ರೆಗ್ಯುಲರ್ ಫ್ಲೋರಿಸ್ಟ್ನವ್ರು ಅಷ್ಟೇ ಹೋಗ್ತಾರೆ. ನಿಮ್ಗೆ ಸೀಸನ್ ಬಂದ ಕೂಡಲೇ ಈ ಕಲ್ಯಾಣ ಮಂಟಪ ಡೆಕೋರೇಷನ್ ಆಮೇಲೆ ಎಲ್ಲ ಕಡೆ ಡೆಕೋರೇಟರ್ಸ್ ನಿಮ್ಗೆ ಜಾಸ್ತಿ ಸಿಗ್ತಾರೆ ಆ ಟೈಮ್ನಲ್ಲಿ. ಬೇರೆ ಕಡೆ ಹೋಗಕ್ಕೆ ಇಲ್ಲೇ ಸೇಫ್ಟಿ ಜಾಸ್ತಿ ಐತ್ರಿ ಸರ. ಯಾವ ಗಂಡು ಮಕ್ಳು ಹಿಂಗೆ ಬರೋಂಗಿಲ್ಲ ರೀ. ನಮ್ಮ ಸರ್ ಅಂಕ್ರಿ ನಮ್ಗೆ ಭಾಳ ಚಲೋ ಅದ ರೀ ಸರ. ನಾವು ಯಾವಾಗೂ ಅವ್ರಿಗೆ ಹಿಂಗೆ ಏನರ ಹೇಳಿರು ತಗೋಬಿ ಅಂತಾರೆ ರೀ. ಏನು ಹೇಳಿರು ಅವ್ರು ಇದನ್ನು ಮಾಡೋದಿಲ್ಲ ರೀ. ಸರ್ ಭಾಳ ಚಲೋ ಅದಾರ ರೀ. ಇಷ್ಟು ದೊಡ್ಡ ಸರ್ ರೀ ಇವ್ರು ರೀ. ಇಷ್ಟು 3 ಜನ ಸರ್ಗಳು ಚಲೋ ಅದಾರ ರೀ. ಆಮೇಲೆ ಕೆಲಸನೂ ಅಷ್ಟೊಂದು ಇದಿಲ್ಲ ರೀ ಸರ್. ಇಲ್ಲಿ ಎಲ್ಲ ನಮ್ಗೆ ಅನುಕೂಲ ಐತ್ರಿ. ಇಲ್ಲಿ ಎಷ್ಟು ಮಂದಿ ಹೆಣ್ಮಕ್ಳು ಅದಿರಿ? 7-8 ಜನ ಅದ ರೀ. ಮೊದಲು ಸ್ಟಾರ್ಟಿಂಗ್ 24 ಜನ ಇದ್ದೀವಿ ರೀ ನಾವು. ಈಗ ಹಂಗೆ ಬರ್ಬರ್ತಾ ಅವ್ರ ಪ್ರಾಬ್ಲಮಿಗೆ ಅವ್ರು ಬಿಟ್ಟು ಹೋದ್ರಿ. ಈಗ 7-8 ಜನ ಅದ ರೀ. ಅದೇ ರೀ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ರೀ ಬಿಡಾಕ. ಬೇರೆ ಕಡೆ ಹೋದ್ರೆ ಗಾಡಿ ಪ್ರಾಬ್ಲಮ್ ಇರ್ತೈತೆ ರೀ. ಆಮೇಲೆ ಇವ್ರು ಆಫೀಸರ್ಗಳು ಟಾರ್ಚರ್ ಮಾಡ್ತಿರ್ತಾರೆ ರೀ, ಹಂಗೆ ಕೆಲಸ ಮಾಡಿ ಹಿಂಗೆ ಕೆಲಸ ಮಾಡಿ ಅಂತೇಳಿ. ಆಮೇಲೆ ಹಂಗೇನು ಇಲ್ಲ ರೀ ಇಲ್ಲಿ. ಇಲ್ಲಿವ ಹೂವಿಗೆ ನೀರು ಹೊಡಿದ್ರಿ, ಸ್ಪ್ರೇ ಮಾಡೋದು, ಆಮೇಲೆ ಹೂ ಕೊಯ್ಯಿದ್ರಿ ಅದು ಮಾಡ್ತೀವಿ ರೀ. ಹಾಂ ಪ್ಯಾಕಿಂಗ್ ಮಾಡ್ತೀವಿ ರೀ. ಪ್ಯಾಕಿಂಗ್